ನಾವು ಹೋಟೆಲ್ ಆನಂದ್ ಇಂಟರ್ನ್ಯಾಷನಲ್ ಇಲ್ಲಿ ಸ್ಟೇ ಮಾಡ್ದೋ. ಕರ್ಕೊಂಡು ಹೋಗ್ತಾ ಇದೀವಿ. ಎಷ್ಟೋ ಜನ ಬೈಕೊಂತೀರಾ ಅನ್ಸುತ್ತೆ. ಏನಂತಂದ್ರೆ ಗಯಾ ಅನ್ನೋ ಪ್ಲೇಸ್ ಏನಿದೆಯಲ್ಲ, ಇದು ಈ ಕಡೆಗೆಲ್ಲ ನಮ್ಮ ಕಡೆ ಸೌತ್ ಕಡೆ ಆಗಿ ಟೆಂಪಲ್ಸ್ ಲಕ್ಸುರಿ ಆಗಿ ಅಂದ್ರೆ ಇತಿಹಾಸ ತುಂಬಾ ಇರುತ್ತೆ. ಆದ್ರೆ ಇಲ್ಲಿ ಟೆಂಪಲ್ ಸುತ್ತಮುತ್ತಲು ನೋಡೋದಾದ್ರೆ ಚಿಕ್ಕ ಚಿಕ್ಕ ಜಾಗ ಇರೋದ್ರಿಂದ ಸ್ವಲ್ಪ ನಾವು ಲೇಟಾಗಿ ಹೋದ್ರೆ ನಮಗೆ ಮುಂದೆ ಲೇಟಾಗಿ ಕೂಡ ಆಗುತ್ತೆ. ಅಂದ್ರೆ ದಿನದಲ್ಲಿ ಏನೇನು ಅಂದ್ರೂ ಒಂದು 40-50 ಮೆಂಬರ್ಸ್ 1 ಅವರ್ಗೆ ಒಂದ್ಸಲ ಬಂದು ಹೋಗ್ತಾ ಇರ್ತಾರೆ. ಈ ಕ್ಷೇತ್ರ ಅಂದ್ರೆ ಇದೇ 4 ಪ್ಲೇಸ್ ಇದೆಯಲ್ಲ, ಅಯೋಧ್ಯ, ಕಾಶಿ, ಗಯಾ, ಪ್ರಯಾಗ್ರಾಜ್. ಈ 4 ಪ್ಲೇಸ್ ಏನಾಗ್ಬಿಟ್ಟಿದೆ ಅಂದ್ರೆ ಟ್ರಯಾಂಗಲ್ ತರ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಗಯಾದಲ್ಲಿ ತುಂಬಾ ಫೇಮಸ್ ಏನಂತಂದ್ರೆ ಕಾರ್ಯ ಮಾಡಿಸೋದು.
ನಾವು ಎಷ್ಟು ಬೇಗ ಹೋಗ್ತೀವಲ್ಲ, ನಾವು ಅಷ್ಟು ಬೇಗ ದರ್ಶನ ಮುಗಿಸ್ಕೊಂಡು ಜಲ್ದಿ ಬಂದ್ರೆ ಹೋಟೆಲಲ್ಲಿ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಅಲ್ಲಿ ಹೋಗಿ ವೇಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಇನ್ನು ಪ್ರೋಗ್ರಾಮ್ ತುಂಬಾ ಇರೋದ್ರಿಂದ ಇಲ್ಲೇ ನೀವು 2 ದಿನಕ್ಕೆ ಸುಸ್ತಾದ್ರೆ ವಾರಣಾಸಿಯಲ್ಲಿ ಇರ್ಬೋದು, ಅಯೋಧ್ಯದಲ್ಲಿ ಇರ್ಬೋದು, ತುಂಬಾ ವೇಟ್ ಮಾಡೋದಿರುತ್ತೆ, ನಿಂತ್ಕೊಳ್ಳೋದಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಕರ್ಕೊಂಡು ಹೋಗ್ತಾ ಇರೋದು. ಓಕೆ ಅಲ್ಲ, ಬೇಗ ಹೋಗೋದೇನ್ ಪರವಾಗಿಲ್ಲ. ಎಲ್ಲರೂ ಸ್ಟ್ರಾಂಗ್ ಇದ್ದೀರಾ ಅನ್ಕೊಂತೀನಿ. 5:15 ಹೇಳಿದ್ ರಾತ್ರಿ ಇತ್ತು, ಅಲ್ಲಿ ಸಹ ಹೋಗಿ ಬಂದ್ರಿ. ಮಹಾಬೋಧಿ ಟೆಂಪಲ್ ಹೇಗ ಅನಿಸ್ತು? ತುಂಬಾ ಚೆನ್ನಾಗಿದೆ. ಅಂದ್ರೆ ಪ್ರತಿದಿನ ಇಲ್ಲಿ ನಮ್ಮ ಇಂಡಿಯಾದವ್ರಕ್ಕಿಂತ ಫಾರಿನರ್ಸ್ ಜಾಸ್ತಿ ಬರ್ತಾರೆ, ತುಂಬಾ ಬರ್ತಾರೆ. ಇಲ್ಲಿ ಬಂದವರೆಲ್ಲ 1 ವೀಕ್ 2 ವೀಕ್ಸ್ ಈ ತರ ಇದ್ದು ಹೋಗ್ತಾರೆ. ಅಲ್ಲಿ ಸಣ್ಣ ಪುಟ್ಟ ಟೆಂಟ್ ಹಾಕಿದ್ರು, ನೀವು ನೋಡ್ಬೋದು. ಇಂಥ ಚಳಿಲೂ ಕೂಡ ಆ ಟೆಂಟ್ ಅಲ್ಲೇ ಇರ್ತಾರೆ ಅವರು. ಹೊರಗಡೆ 4 to 5 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ ಸದ್ಯ ರೀಸೆಂಟ್ ಆಗಿರೋದು. ಅದಾಗಿದ ನಂತರ ರಿಟರ್ನ್ ಬರುವಾಗ ನಿಮ್ಗೆ ರೈಟ್ ಸೈಡ್ಗೆ ರಿವರ್ ಕಾಣುತ್ತೆ. ಇವಾಗ ಹೋಗ್ತಾ ರೈಟ್ ಸೈಡ್ಗಿದೆ ಫಲ್ಗುಣಿ ರಿವರ್ ಅಂತ. ಇವಾಗ ಕಾಣೋದಿಲ್ಲ ಅಮ್ಮ, ರಿಟರ್ನ್ ಬರ್ತಾ ಕಾಣುತ್ತೆ. ಆ ಫಲ್ಗುಣಿ ರಿವರ್ ಸನಿಹನೇ ಹೋಗ್ತೀವಿ ನಾವು. ಗಯಾ ಮತ್ತೆ ಬೋಧ್ಗಯಾ 2 ನಡುವೆ ಹರಿದಿದೆ ಇದು. ಸ್ವಲ್ಪ ಗಯಾ ಬಗ್ಗೆ ಪುರಾಣಗಳು ಏನ್ ಹೇಳ್ತವೆ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಇನ್ಫಾರ್ಮೇಶನ್. ಗಯಾದಲ್ಲಿ ಇರುವಂತದ್ದು ವಿಷ್ಣು ಪಾದ, ಸಿಂಗಲ್ ಪಾದ, ವಿಷ್ಣು ಅವರ ಸಿಂಗಲ್ ಪಾದ. ಏನಾಗಿರುತ್ತೆ ಅಂದ್ರೆ, ರಾಕ್ಷಸರ ಕಾಲದಲ್ಲಿ ಗಯಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಎಲ್ಲ ದೇವತೆಗಳಿಂದ ವರ ಪಡ್ಕೊಂಡಿರ್ತಾನೆ. ನನಗೆ ಪ್ರಪಂಚದಲ್ಲಿ ತುಂಬಾ ಶಕ್ತಿ ಇರಬೇಕು, ಆ ತರ ವರ ಪಡ್ಕೊಂಡಿರ್ತಾನೆ. ಅವನ ಆಡಳಿತ ಜೋರಾಗ್ಬಿಡುತ್ತೆ ಈ ಒಂದು ಪ್ರದೇಶಗಳಲ್ಲಿ. ಈ ಕಡೆ ರಾಕ್ಷಸ ಗಣ, ಈ ಕಡೆ ದೇವಾನು ದೇವತೆಗಳ, ಇವೆರಡು ಗಣನೇ ಇವನ್ ಗಯಾಸುರನೇ ನಿಭಾಯಿಸ್ತಾ ಇರ್ತಾನೆ. ಎಲ್ಲ ಒಳ್ಳೇದಾಗ್ತಾ ಹೋದ್ರೆ ಜೀವನದಲ್ಲಿ ಏನಿಲ್ಲ, ಕೆಟ್ಟದ್ದು ಕೂಡ ಆಗ್ಬೇಕು ಅಂತ ಏನಾಗುತ್ತೆ ಅಂದ್ರೆ, ಇವರು ಎಲ್ಲ ದೇವಾನು ದೇವತೆಗಳೇನಿರ್ತಾರಲ್ಲ, ಈ ಗಯಾಸುರನ ಮೇಲೆ ಕ್ರಮ ಕೈಗೊಳ್ಬೇಕು, ಇವಂಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ಗೆ ಹುರಿದುಂಬಿಸ್ತಾರೆ. ನೀವು ಪ್ರಪಂಚದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳು, ನಿಮ್ಮ ದೇಹ ನಮ್ಗೆ ಬೇಕು ಅಂದ್ರೆ ನಿಮ್ಮ ದೇಹ ನಮ್ಗೆ ಅಗ್ನಿಕುಂಡಕ್ಕೆ ಬೇಕಾಗುತ್ತೆ. ಅಂದ್ರೆ ಅವನು ರಾಕ್ಷಸ ಗಣ ಇರ್ತಾನಲ್ಲ, ಅವನು ಎಲ್ಲರಿಗೂ ಕೆಟ್ಟದನ್ನೇ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ, ಇವ್ರು ದೇವಾನು ದೇವತೆಗಳ ಇವನ್ನ ಸಾಯಿಸ್ಬೇಕು ಅಂತ ಅಂದು ಅವನಿಗೆ ಹುರಿದುಂಬಿಸಿ ಈ ತರ ನಿಮ್ಮ ದೇಹ ನಮ್ಗೆ ಬೇಕು, ಅಗ್ನಿಕುಂಡ ನಾವು ಕೈಗೊಳ್ತಾ ಇದೀವಿ, ಅಗ್ನಿಕುಂಡ ಕೈಗೊಂಡ್ರೆ ನೀವು ಇನ್ನೂ ತುಂಬಾ ಶ್ರೇಷ್ಠ ವ್ಯಕ್ತಿ ಆಗ್ತೀರಾ ಅಂತ ಈ ತರ ಹೇಳ್ತಾರೆ. ಗಯಾಸುರ ಒಪ್ಕೊಂತಾನೆ ಅಗ್ನಿಕುಂಡಕ್ಕೆ. ಎಲ್ಲಾ ದೇವಾನು ದೇವತೆಗಳು ಗಯಾಸುರನ ಅಂಗಾತವಾಗಿ ಮಲಗಿಸ್ತಾರೆ. ಅವನ ಎದೆ ಮೇಲೆ ಅಗ್ನಿಕುಂಡ ಸ್ಟಾರ್ಟ್ ಮಾಡ್ತಾರೆ. ಆ ಅಗ್ನಿಯ ಜಳಕ್ಕೆ ಗಯಾಸುರನ ದೇಹ ಕಂಪಿಸುತ್ತದೆ. ಎಷ್ಟು ಅಂತಂದ್ರೆ, ಇಡೀ ತ್ರಿಲೋಕದಲ್ಲಿನೇ ಅದು ತುಂಬಾ ಅನಾನುಕೂಲತೆ ಉಂಟು ಮಾಡ್ತದೆ, ಹಾಗೆ ಸೃಷ್ಟಿಸುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲಾ ದೇವಾನು ದೇವತೆಗಳು, ಚಾಮುಂಡಿ ದೇವಿ ಇರ್ಬೋದು, ಎಲ್ಲಾ ದೇವತೆಗಳು ಅವನ ಎದೆ ಏನು ಅಗ್ನಿಕುಂಡ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಎಲ್ಲಾರು ಬರ್ತಾರೆ, ಎಲ್ಲಾರು ಹತ್ತಿ ನಿಂತ್ಕೊಂತಾರೆ. ಆದ್ರೆ ಏನೂ ಆಗೋದಿಲ್ಲ, ಗಯಾಸುರನೇ ಎದೆ ಕಂಪಿಸ್ತಾನೆ ಇರುತ್ತೆ. ಲಾಸ್ಟಿಗೆ ಏನಾಗುತ್ತೆ ಅಂದ್ರೆ, ವಿಷ್ಣು ಪರಮಾತ್ಮನೇ ಬರ್ತಾನೆ ಈ ಒಂದು ಪ್ರದೇಶ. ವಿಷ್ಣು ಪರಮಾತ್ಮನೇ ಬಂದು ಆ ಒಂದು ಗಯಾಸುರನ ಎದೆ ಮೇಲೆ ಅವ್ರದ್ದೊಂದು ಪಾದನ ಇಡ್ತಾರೆ. ಅವಾಗ ಗಯಾಸುರನ ಸಂಹಾರ ಆಗುತ್ತೆ. ಆ ಒಂದು ಈ ಪಾದನೇ ಇಲ್ಲಿ ನೋಡಬಹುದು, ಸಿಂಗಲ್ ಪಾದ. ನಿಮ್ಗೆ ಒಂದು ಕಟ್ಟೆ ಇದೆ, ಶಿಲಾ. ಆ ಶಿಲಾದಲ್ಲಿ ಸೆಂಟ್ರಿಗೆ ನಿಮ್ಗೆ ಒಂದು 7-8 ಫೂಟ್ ಅಷ್ಟು ನಿಮ್ಗೆ ಪಾದ ಕಾಣುತ್ತೆ. ಅಂದ್ರೆ ಅಲ್ಲೆಲ್ಲ ಪಿಂಡದಾನ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಸರಿಸ್ತಾರೆ. ಅಲ್ಲಿ ನೀರು ಹಾಕಿದ್ರೆ ನಿಮ್ಗೆ ಆಕೃತಿ ಗೊತ್ತಾಗುತ್ತೆ, ಅದು ಪಾದ ಇರೋ ತರ. ಅಂದ್ರೆ ಶಿಲಾ ಕೆಳಗಡೆ ಶಿಲಾದ ಮೇಲೆ ಪಾದ ಇರುವಂತದ್ದು, ಸಿಂಗಲ್ ಪಾದ, ವಿಷ್ಣುವರ ಸಿಂಗಲ್ ಪಾದ.
ಮತ್ತೆ ವಿಶೇಷತೆ ಏನಂತಂದ್ರೆ ಇಲ್ಲಿ ಸೀತಾಮಾತೆ ಅವರು ದಶರಥ ಮಹಾರಾಜ್ ಅವ್ರಿಗೆ ಪಿಂಡದಾನ ಮಾಡಿದ್ದು ಇಲ್ಲಿ ಇದೇ ಸ್ಥಳದಲ್ಲಿ ಫಲ್ಗುಣಿ ರಿವರು. ಇಲ್ಲಿ 3 ಕಡೆಗೆ ಪಿಂಡದಾನ ಮಾಡ್ತಾರೆ. ಒಂದು ವಿಷ್ಣು ಪಾದಕ್ಕೆ, ಇನ್ನೊಂದು ಫಲ್ಗುಣಿ ರಿವರ್ಗೆ, ಹಾಗೆ ವಟವೃಕ್ಷ ಇದೆ. ಗಯಾ ಟೆಂಪಲ್ ಏನಿದೆಯಲ್ಲ, ವಿಷ್ಣುಪಾದ ಟೆಂಪಲ್ ಬಾಜುನೇ ಒಂದು ವಟವೃಕ್ಷ ಇದೆ. ಈ ಒಂದು 3 ಪ್ರದೇಶಗಳಲ್ಲಿ ಪಿಂಡದಾನ ಮಾಡ್ತಾ ಇರ್ತಾರೆ. ಆ ಫಲ್ಗುಣಿ ರಿವರ್ ಏನಿದೆಯಲ್ಲ, ಆ ಫಲ್ಗುಣಿ ರಿವರ್ ಅಲ್ಲಿ ನೀರು ಕಾಣ್ತಾ ಇದ್ದಿಲ್ಲ ಮುಂಚೆಲ್ಲ. ಅಂದ್ರೆ ಅದಕ್ಕೊಂದು ಶಾಪ ಇತ್ತು. ಏನಾಗುತ್ತೆ ಅಂದ್ರೆ ದಶರಥ ಮಹಾರಾಜ್ ಅವ್ರು ತೀರ್ಕೊಂಡಿರೋ ಸುದ್ದಿ ರಾಮ ಲಕ್ಷ್ಮಣ ಸೀತಾ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ವನವಾಸ ಟೈಮಲ್ಲಿ ಇರ್ತಾರೆ. ಅವರು ಏನಂತಂದ್ರೆ ಪಿಂಡದಾನ ಮಾಡ್ಲೇಬೇಕು. ಅವ್ರದ್ದು ಒಂದು ಪದ್ಧತಿಯಲ್ಲಿ ತಂದೆಗೆ ಶ್ರಾದ್ದ ಮಾಡ್ಲೇಬೇಕಾಗುತ್ತೆ. ಮಾಡ್ಬೇಕಾದ ಸಂದರ್ಭದಲ್ಲಿ ಏನಂತಂದ್ರೆ ಸೀತಾ ಮಾತಾ ಮತ್ತೆ ಲಕ್ಷ್ಮಣ ಅಂಡ್ ರಾಮ ಅವರು ಈ ಒಂದು ಪ್ರದೇಶದಲ್ಲಿ ಬರ್ತಾರೆ. ಬಂದಾಗದೆ ಏನಾಗುತ್ತೆ ಅಂದ್ರೆ ಸೀತೆಯವರನ್ನ ಕುಂದಿಸ್ಬಿಟ್ಟು ಇವರು ರಾಮ ಲಕ್ಷ್ಮಣ ಅವರು ಪಿಂಡದಾನ ಮಾಡ್ಲಿಕ್ಕೆ ಏನೇನು ಸಾಮಗ್ರಿ ಬೇಕಾಗುತ್ತಲ್ಲ ಅದನ್ನೆಲ್ಲ ತರಕ್ಕೆ ಹೋಗ್ತಾರೆ. ಅವಾಗ ಸೀತಾಮಾತೆಗೆ ಒಂದು ಅಶ್ಲೀಲವಾಣಿ ಕೇಳಿಸುತ್ತಂತೆ. ನನಗೆ ಬೇಗ ಪಿಂಡ ಬಿಡು, ನನಗೆ ಬೇಗ ಪಿಂಡ ಬಿಡು ಅಂತ ಸೀತಾಮಾತೆಗೆ ಒಂದು ಅಶ್ಲೀಲವಾಣಿ ಕೇಳಿಸುತ್ತಂತೆ. ಹಾಗಾಗಿ ಸೀತಾಮಾತೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪಿಂಡ ಬಿಡ್ಲಿಕ್ಕೆ ಆಜು ಬಾಜು ಏನು ವಸ್ತು ಸಿಗೋದಿಲ್ಲ. ಹಾಗಾಗಿ ಆ ಫಲ್ಗುಣಿ ರಿವರ್ನ ಮರಳನೆ ತಗೊಂಡು 5 ಪಿಂಡಗಳ ತರ ಮಾಡಿ ಅವ್ರಿಗೆ ಪಿಂಡದಾನ ಮಾಡ್ತಾರೆ. ಮಾಡಬೇಕಾದ್ರೆ ಹಸು, ವಟವೃಕ್ಷ, ಫಲ್ಗುಣಿ ರಿವರು, ಬ್ರಾಹ್ಮಣರು ಈ 4 ಜನರನ್ನ ಸಾಕ್ಷಿಯಾಗಿ ಇಟ್ಕೊಂತಾರೆ. ಸಾಕ್ಷಿಯಾಗಿ ಇಟ್ಕೊಂಡು ಪಿಂಡದಾನ ಮಾಡಿಬಿಡ್ತಾರೆ. ರಾಮ ಲಕ್ಷ್ಮಣ ಬಂದಾದ ನಂತರ ಕೇಳ್ತಾರೆ, ಇಲ್ಲ ನಾನು ಆಲ್ರೆಡಿ ಪಿಂಡದಾನ ಮಾಡಿಬಿಟ್ಟೆ ಅಂತ ಯಾರು ಸೀತಾಮಾತೆ ಅವ್ರು ಹೇಳ್ತಾರೆ. ಸಾಕ್ಷಿಯಾಗಿ ಇಟ್ಕೊಂಡಿರ್ತಾರಲ್ಲ ಇವ್ರನ್ನೆಲ್ಲಾರನ್ನು ಕೇಳ್ತಾರೆ ರಾಮ ಲಕ್ಷ್ಮಣ ಅವರು. ಫಲ್ಗುಣಿ ರಿವರು ಸುಳ್ಳು ಹೇಳುತ್ತೆ, ಇಲ್ಲ ಮಾಡಿಲ್ಲ ಅಂತ. ವಟವೃಕ್ಷನು ಕೂಡ ಸುಳ್ಳು ಹೇಳುತ್ತೆ. ಹಾಗೆ ಬ್ರಾಹ್ಮಣರು ಕೂಡ ಸುಳ್ಳು ಹೇಳ್ತಾರೆ. ಹಸು ಮಾತ್ರ ನಿಜ ಹೇಳುತ್ತೆ. ಹಸು ಇವಾಗ್ಲೂ ಅಲ್ಲಿ ಪಿಂಡನ ಸ್ವೀಕರಿಸುತ್ತೆ. ಈ ಫಲ್ಗುಣಿ ರಿವರ್ಗೆ ಇವರೆಲ್ಲ ಸುಳ್ಳು ಹೇಳಿರ್ತಾರಲ್ಲ, ಇವ್ರಿಗೆಲ್ಲರಿಗೂ ಒಂದೊಂದು ಶಾಪ ಬರುತ್ತೆ. ಏನ್ ಸುಳ್ಳು ಹೇಳಿದ್ರಲ್ಲ ಆ ಬ್ರಾಹ್ಮಣ ವಂಶಸ್ಥರು ಇವಾಗ್ಲೂ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸ್ಬೇಕು ಅಂತ ಸೀತಾಮಾತವರು ಶಾಪ ಕೊಡ್ತಾರೆ. ಹಾಗೆ ಫಲ್ಗುಣಿ ರಿವರ್ ಬೇರೆ ಕಡೆಗೆಲ್ಲ ನೀರು ಕಾಣುತ್ತೆ. ಆ ಒಂದು ಪ್ರದೇಶದಲ್ಲಿ ಅಂತರ್ಗತವಾಗಿ ಹರಿದು ಹೋಗುತ್ತೆ, ಅಂದ್ರೆ ನೀರು ಕಾಣೋದಿಲ್ಲ. ಇವಾಗೆಲ್ಲ ಮರಳನ್ನ ಎಬ್ಬಿಟ್ಟು ನೀರನ್ನ ಸ್ಟಾಪ್ ಮಾಡಿದ್ದಾರೆ. ಅದು ಬಿಟ್ರೆ ಬೇರೆ ಟೈಮಲ್ಲೆಲ್ಲ ನೀರು ಕಾಣೋದೇ ಇಲ್ಲ, ನೀರು ಒಳಗಡೆನೆ ಹರಿಯುತ್ತೆ. ಹಾಗೆ ಸೀತಾಮಾತೆ ಶಾಪ ಇರುತ್ತೆ. ಮತ್ತೆ ವಟವೃಕ್ಷಕ್ಕೂ ಕೂಡ ಇಲ್ಲೇ ಬಂದು ಪಿಂಡದಾನ ಮಾಡಬೇಕು ಅಂತ ವಟವೃಕ್ಷಕ್ಕೂ ಶಾಪ ಹಾಕ್ತಾರೆ. ಈ ತರ ಪದ್ಧತಿಗಳು ನಡ್ಕೊಂತ ಬಂದಿದೆ. ಇದಾದ್ಮೇಲೆ ಮಂಗಳಗೌರಿ ಶಕ್ತಿಪೀಠ ಏನ್ ಸತಿವ ದೇಹದ ಭಾಗಗಳೇನು ಬಿದ್ದಿದೆಯಲ್ಲ, ಆ ಒಂದು ದೇಹ ಭಾಗಗಳಲ್ಲಿ ಇಲ್ಲಿ ಒಂದು ಕೂಡ ಭಾಗ ಬಿದ್ದಿದೆ, ಹೃದಯ ಭಾಗ ಅಂತ ಹೇಳ್ತಾರೆ. ಮಂಗಳಗೌರಿ ಶಕ್ತಿಪೀಠ ನೋಡ್ಕೊಂತೀವಿ. ಹಾಗೆ ವಿಷ್ಣು ಪಾದ ನೋಡ್ಕೊಂತೀವಿ. ರಿಟರ್ನ್ ಹೋಟೆಲ್ಗೆ ಬರ್ತೀವಿ.
ಹಾಳಾಗ್ತದೇನೋ ಮರಿಬೇಡ್ರಿ. ಪಿಂಡ ಇಡಬೇಕು ಸುಧಾನ ಅಂತಬೇಕಷ್ಟೇ. ಈಗ ಇನ್ನೊಂದು ಪಿಂಡ ತೋಡ್ರಿ ಎಲ್ಲರೂ. ನಿಮ್ಮ ಅಮ್ಮನ ತಂದೆ ಅಂದ್ರೆ ತಾತ, ತಾಯಿಯ ತಂದೆ ಅಂದ್ರೆ ಯಾರು? ತಾತ. ಆ ತಾತನ ಹೆಸರು ಗೋತ್ರ ಹೇಳಿ, ಕಣ್ಣಿಂದ ನೋಡಿದ ಸ್ವರೂಪ ಚಿಂತನೆ ಮಾಡಿ. ಹೆಸರು ಗೊತ್ತಿಲ್ಲ